ನಮಸ್ಕಾರ ಎಲ್ಲರಿಗೂ. ಇವತ್ತು ಡೇ 12 ರೀ. ನಿನ್ನೆ ಡೇ 11 ನೀವು ಎಲ್ಲ ಕೊಟ್ಟಿರೋ ಟಾರ್ಗೆಟ್ಸನ್ನು ಕಂಪ್ಲೀಟ್ ಮಾಡಿರಿ ಅಂತ ಅನ್ಕೊಂಡಿನಿ. ನಿನ್ನೆ ಆಲ್ಮೋಸ್ಟ್ ನಾವು ಮಿಡಿವಲ್ ಹಿಸ್ಟ್ರಿನ ಎಂಡ್ ಮಾಡಿದೆವು. ಮಿಡಿವಲ್ ಹಿಸ್ಟ್ರಿನ ಎಂಡ್ ಮಾಡಿದೆವು. ಇವತ್ತು ಮಾಡರ್ನ್ ಹಿಸ್ಟ್ರಿ ಅಂದ್ರೆ ಆಧುನಿಕ ಇತಿಹಾಸವನ್ನು ಸ್ಟಾರ್ಟ್ ಮಾಡತ್ತೀವಿ ಇವತ್ತು ಮಾಡರ್ನ್ ಹಿಸ್ಟ್ರಿ. ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ಸ್ ಕವರ್ ಮಾಡೇವು. ಇವತ್ತಿನ ಟಾರ್ಗೆಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಾವೆ. ಇದ್ರ ಮೇಲೆ ಕ್ವಶನ್ ಕಂಪಲ್ಸರಿ ಇರತೈತಿ ಯಾವುದೇ ಪೇಪರ್ ಆದ್ರೂ. ಒಂದನೇ ಥೀಮ್ ಯಾವ್ದೈತಿ? ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಐತಿ. ಎರಡನೇದು ಮೊಘಲರ ಪತನ ಅಥವಾ ಡಿಕ್ಲೈನ್ ಆಫ್ ಮೊಘಲ್ಸ್ ಅಂಡ್ ಸಕ್ಸೆಸರ್ ಸ್ಟೇಟ್ಸ್. ಅಂದ್ರೆ ಈಗ ಮೊಘಲರಿಂದ ಹೊರಗೆ ಬಂದು ಏನು ಸ್ಟೇಟ್ಸ್ ಹಾಕೋಲ್ಲ ಅವಾದ ಮತ್ತೆ ಕರ್ನಾಟಕ ಯುದ್ಧಗಳು ನಡೀತಾವು. ಆಮೇಲೆ ಬಂಗಾಲ್ ವೆರಿ ವೆರಿ ಇಂಪಾರ್ಟೆಂಟ್ ಐತಿ. ಇದನ್ನ ನಾವು ಕವರ್ ಮಾಡ್ಬೇಕಾಗತ್ತೆ ಎಕ್ಸ್ಟೆನ್ಸಿವ್ಲಿ. ನಾನು ಆಲ್ಮೋಸ್ಟ್ ನೋಟ್ಸ್ನಾಗ ಕೊಟ್ಟೀನಿ. ನೋಟ್ಸ್ನಾಗ ಒಂದು ಪೇಜ್ನಾಗ ನಾವು ಸ್ಟಾರ್ಟಿಂಗ್ ಒಂದು ಬೇಸಿಕ್ ಐಡಿಯಾ ಕೊಟ್ಟೀನಿ. ಏನಂತಂದ್ರೆ ಆ್ಯಕ್ಚುಲಿ ಕಾನ್ಸ್ಟಾಂಟಿನೋಪಲ್ ವರ್ಲ್ಡ್ ಹಿಸ್ಟ್ರಿಗೆ ಮತ್ತು ನಾನು ನಮ್ಮ ಮಾಡರ್ನ್ ಹಿಸ್ಟ್ರಿ ಕನೆಕ್ಟ್ ಮಾಡೀನಿ. ಇದನ್ನ ಚಂದ ಓದ್ರಿ ಸ್ವಲ್ಪ. ಇದು ಒಂದು ಬ್ರಾಡರ್ ಐಡಿಯಾ ಐತಂದ್ರೆ ನಿಮ್ಗೆ ಮಾಡರ್ನ್ ಹಿಸ್ಟ್ರಿ ಆ್ಯಕ್ಚುಲಿ ನಮ್ಮ ಇಂಡಿಯಾದ ಹೆಂಗೆ ಒಂದು ಕಾನ್ಸ್ಟಾಂಟಿನೋಪಲ್ 1453 ಒಳಗೆ ಕಾನ್ಸ್ಟಾಂಟಿನೋಪಲನ್ನು ಕೊಲ್ಯಾಪ್ಸ್ ಆಫ್ ಕಾನ್ಸ್ಟಾಂಟಿನೋಪಲ್ ಇದ್ರೆ ಹೆಂಗೆ ರೂಟ್ಸ್ ಫೌಂಡ್ ಮಾಡಿ ಇಡೀ ನಮ್ಮ ಇಂಡಿಯನ್ ಹಿಸ್ಟ್ರಿನ ಚೇಂಜ್ ಆಗುತ್ತೆ ಅನ್ನೋದು ಒಂದು ಬೇಸಿಕ್ ಐಡಿಯಾ ಕೊಟ್ಟಿನಿ ಫಸ್ಟ್ 2 ಪೇಜಸ್ನಾಗ. ಅದು ನೋಡಿದ್ರೆ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತದೆ ಯಾಕೆ ಮಾಡರ್ನ್ ಹಿಸ್ಟ್ರಿ ನಮ್ದು ಇಂಡಿಯಾದ ಬರೀ ಒಂದು ಒಂದು ಸಿಟಿ ಫಾಲ್ ಆಗೋದ್ರಿಂದ ಹೆಂಗೆ ಚೇಂಜ್ ಆತ ಅಂತೇಳಿ ಅರ್ಥತಾ. ಈಗ ಅದಕ್ಕೆ ನಮ್ಮ ಕಡೆ ಅವರು ಯುರೋಪಿಯನ್ಸ್ ಇಂಡಿಯಾ ಕಡೆ ಬಂದ್ರು ಅಂತೇಳಿ. ಅದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ಯಾವು? ಈಗ ಆ್ಯಕ್ಚುಲಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ರೆ ಪೋರ್ಚುಗೀಸ್ ಒಂದು, ಇಂಗ್ಲೀಷ್ ಮತ್ತು ಫ್ರೆಂಚ್. ಇವು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಬೀಳೋ ಚಾನ್ಸಸ್ ಭಾಳ ಹೈ ಐತಿ. ಅದು ಪೋರ್ಚುಗೀಸ್, ಇಂಗ್ಲೀಷ್, ಫ್ರೆಂಚ್. ಆದರೆ ಡಚ್ ಮತ್ತು ಡೇನು ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಜಸ್ಟ್ ಸುಮ್ಮ ಕವರಿಂಗ್ ಪರ್ಪಸ್ ಇದು ಡಚ್ ಮತ್ತು ಡೇನ ಅದ್ರಾಗ ಸ್ವಲ್ಪ ಐತಿ ಇದ್ರ ಬದಲಿ ಅದನ್ನು ಸ್ವಲ್ಪ ನೋಡ್ಕೊರಿ. ಪೋರ್ಚುಗೀಸ್ ಇಂಪಾರ್ಟೆಂಟ್, ಈ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಈ ಮೂರು ಇಂಪಾರ್ಟೆಂಟ್. ಇವು ಆಲ್ಮೋಸ್ಟ್ ಇವ್ರ ಬಗ್ಗೆ ನಾನೆಲ್ಲ ನಿಮ್ಗೆ ಕೊಟ್ಟಿನಿ. ಇವ್ರು ಯಾವ ಥರ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ನಡಬರ್ಕ್ ಹೆಂಗೆ ಕರ್ನಾಟಕ ಯುದ್ಧಗಳದು ಅವನ್ನೆಲ್ಲ ಕವರ್ ಮಾಡೈತಿ. ಆಮೇಲೆ ಮೊಘಲರ ಪತನ ಮತ್ತು ಉತ್ತರಾಧಿಕಾರಿಗಳ ರಾಜ್ಯಗಳ ಉದಯ ಇವಾದವಲ್ಲ ಅವಧ್ ಅದಾವು, ಕರ್ನಾಟಿಕ್ ವಾರ್ಸ್, ಆಮೇಲೆ ನವಾಬ್ ಆಫ್ ಬೆಂಗಾಲ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಥೀಮ್. ಯಾವುದು ಬಂಗಾಲರ ನವಾಬರ್ ಅಂತ ಐತ್ಲ ಇದು. ಆಲ್ಮೋಸ್ಟ್ ಇದ್ರಾಗ ಯಾವ್ದು ಇಂಪಾರ್ಟೆಂಟ್ ಹೇಳೋಕ್ಕಿಂತ ಆ್ಯಕ್ಚುಲಿ ಇಂಪಾರ್ಟೆಂಟ್ ಥೀಮ್ಸ್ ಅದಾವ್ರಿ. ಎಲ್ಲ ಇಂಪಾರ್ಟೆಂಟ್ ಇವು ಟಾರ್ಗೆಟ್ಸ್ ಹಾಕು. ಅದಕ್ಕೆ ಫುಲ್ ಎಕ್ಸ್ಟೆನ್ಸಿವ್ಲಿ ಕವರ್ ಮಾಡಿರಿ ನಾನು. ಆತತಾ. ಈ ನೆಕ್ಸ್ಟ್ ಬ್ರಿಟಿಷ್ ಆರಂಭಿಕ ನೀತಿಗಳು ಅಂದ್ರೆ ಬ್ರಿಟಿಷ್ ಇನಿಷಿಯಲ್ ಪಾಲಿಸೀಸ್ ಅಂತ ಕರಿತೀವಿ ನಾವು. ಇವು ಆ್ಯಕ್ಚುಲಿ ಇಲ್ಲಿ ಹೊಳ್ಳಿ ರಿಪೀಟ್ ಆಕೋರಿ. ನೀವು ಆ್ಯಕ್ಚುಲಿ ಇದನ್ನ ಎಲ್ಲಿ ಪಾಲಿಟಿ ಒಳಗೆ ಸ್ವಲ್ಪ ನೋಡ್ಕೊಂಡಿದ್ರಿ. ಯಾವುದು 1773 to 1853. ಇವ್ನು ನಾನು ಇಲ್ಲಿ ಮತ್ತೆ ಕೊಟ್ಟಿನಿ ಇವಾಗ. ಮತ್ತೆ ಎದಕ್ಕೆ ಕೊಟ್ಟಿನಿ ಅಂತಂದ್ರೆ ಸ್ವಲ್ಪ ನಿಮ್ಗೆ ರಿವೈಸ್ ಆಗಲಿ ಅಂತ ಹೇಳಿ. ಮತ್ತೆ ಆಮೇಲೆ ಇದನ್ನ ಮಾಡರ್ನ್ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ಲೇ ಬೇರೆ ಥರ ನೋಡ್ಬೇಕಾಗುತ್ತೆ. ಇದು ನಾವು ಪಾಲಿಟಿ ಪರ್ಸ್ಪೆಕ್ಟಿವ್ಲೇ ಓನ್ಲಿ ಕಾನ್ಸ್ಟಿಟ್ಯೂಷನ್ ಆಂಗಲ್ ನೋಡ್ತೀವಿ. ಸಂವಿಧಾನಿಕ ಪ್ರಗತಿ ರಿಲೇಟೆಡ್ ಅಷ್ಟೇ ನೋಡ್ತೀವಿ ಇದನ್ನ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಹೆಂಗೆ ಪ್ರೋಗ್ರೆಸ್ ಆತ ಅಂತ ಹೇಳಿ ಪಾಲಿಟಿಯಲ್ಲಿ ನೋಡ್ತೀವಿ. ಇದನ್ನ ಏನು ಮಾಡೋದು ಇಲ್ಲಿ ಬೇರೆ ಪರ್ಸ್ಪೆಕ್ಟಿವ್ಲೇ ಓದಬೇಕಾಗುತ್ತೆ ಎರಡು. ಇಲ್ಲಿ ಹೆಂಗಂದ್ರೆ ಮಾಡರ್ನ್ ಹಿಸ್ಟ್ರಿಗೆ ಲಿಂಕ್ ಮಾಡಿ ಅಂತಂದ್ರೆ ಯಾವ್ದ್ರ ಸಂಬಂಧ ಇದು ಬಂತು. ಈಗ ಆ್ಯಕ್ಚುಲಿ ಪಾಲಿಟಿ ಒಳಗೆ ಈ ಆಂಗಲ್ ಇರಂಗಿಲ್ಲ. ಈಗ ಎದಕ್ಕೆ 1813 ಅವರಿಗೆ ಪರಿಸ್ಥಿತಿ ಬಂತಾಗಿದ್ದು ಅಥವಾ 1833 ಎದಕ್ಕೆ ಅವ್ರು ಚೇಂಜಸ್ ಮಾಡೋ ಪರಿಸ್ಥಿತಿ ಬಂತು, ಆ ಟೈಮ್ದಾಗ ಮಾಡರ್ನ್ ಹಿಸ್ಟ್ರಿ ಒಳಗೆ ಏನಾಗತ್ತಿತ್ತು, ನಮ್ಮ ಇಂಡಿಯನ್ಸ್ ಏನು ಡಿಮಾಂಡ್ ಇಡತ್ತಿದ್ರು, ಇದನ್ನ ಮಾಡರ್ನ್ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ಲೇ ಓದೋದ್ರಿಂದ ಅದನ್ನ ಮತ್ತೆ ಇಲ್ಲಿ ಇನ್ನೊಂದ್ಸತ ಕೊಟ್ಟಿನಿ ನಿಮ್ಗೆ. ಅದಕ್ಕೆ ಇದನ್ನ ಇನ್ನೊಮ್ಮೆ ನೋಡ್ಕೊರಿ. ಆಮೇಲೆ ಡಿಪ್ಲೊಮೆಟಿಕ್ ಸ್ಟ್ರಾಟಜೀಸ್ ಅಂತಂದ್ರೆ ರಾಜತಾಂತ್ರಿಕ ತಂತ್ರಗಳು. ಇವು ನೀವು ನೋಡಿ ಕೇಳಿರ್ತೀರಿ. ಸಬ್ಸಿಡರಿ ಅಲೈನ್ಸ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಆಮೇಲೆ ಫೆನ್ಸ್ ರಿಂಗ್ ಆಫ್ ಫೆನ್ಸ್ ಪಾಲಿಸಿ, ಇವೆಲ್ಲ ಅದಾವಲ್ಲ ಅವ್ನು ಒಂದಿಷ್ಟು ಕೊಟ್ಟಿನಿ. ಇವು ಇಂಪಾರ್ಟೆಂಟ್ ಆಕವು. ಇದ್ರಾಗ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್. ಈ ಮಾಡರ್ನ್ ಹಿಸ್ಟ್ರಿ ಆಲ್ಮೋಸ್ಟ್ ಫ್ಯಾಕ್ಟ್ಸ್ಲೇ ಕೊಟ್ಟಿರ್ತೈತೆ. ಅದ್ರ ಸಂಬಂಧ ಜಾಸ್ತಿ ರಿವೈಸ್ ಮಾಡ್ಬೇಕು ನೀವು ಟಾರ್ಗೆಟ್ಸ್ ಇವತ್ತು ನಾವು 28 ಪೇಜಸ್ ಕೊಟ್ಟಿನಿ ಅಂದ್ರೆ ಅದನ್ನ ಕವರ್ ಮಾಡಿ ಯಾರ್ಯಾರು ಫಾಸ್ಟ್ ಆಗುತ್ತಲ್ಲ ಅವ್ರು ಇನ್ನೊಂದು ಸಬ್ಜೆಕ್ಟ್ ಹೇಳತ್ತೀರಿ, ಇನ್ನೊಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ರಿ. ನಾವು ನಿಮ್ಗೆ ಎಷ್ಟು ಸತ ಹೇಳಿಲ್ಲ, 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋದ್ರಿಂದ ಒಂದು ಕಂಪ್ಲೀಟ್ ಪರ್ಫೆಕ್ಟ್ ಆಗಿ ಒಂದು ಸಬ್ಜೆಕ್ಟ್ ಕವರ್ ಮಾಡೋಕ್ಕಾಗಲ್ಲ. ಈ 28 ಪೇಜಸ್ ಒಂದ್ಸತ ಓದಿ ಮುಗಿಸಿದಂಗೆ ಅಲ್ರಿ ಅದು. ನೀವು ಮುಗಿಸಿದ್ರೆ ಹೊಳ್ಳೆ ಅವ್ನು ನೆನಪಿಟ್ಕೊಳ್ಳೋ ಟ್ರೈ ಮಾಡ್ರಿ ಅವತ್ತು. ಅದ್ರ ಸಂಬಂಧ ಹೇಳತ್ತೀನಿ ನಿಮಗೆ. ಅಂತಂದ್ರೆ ಈ 28 ಪೇಜಸ್ ಇವತ್ತು ಕೊಟ್ಟೈತಂದ್ರೆ ಆಲ್ಮೋಸ್ಟ್ ಅಷ್ಟು ನೆನಪಿರ್ಬೇಕು ನಿಮಗೆ. ಇನ್ನೊಂದ್ಸತ ಓದ್ರಿ ಮುಗಿಸಿದ್ರ ನೀವು ಇನ್ನೊಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋದಂದ್ರೆ ಇದನ್ನು ಚಂದ ಆಗಲ್ಲ, ಇದನ್ನು ಚಂದ ಆಗಲ್ಲ. ಅದಕ್ಕೆ ಹೇಳತ್ತೀನಿ ನಿಮ್ಗೆ. ಎಲ್ಲ ಕವರ್ ಮಾಡ್ತೈತಿ. ನಾವು ಏನು ಯಾವುದೋ ಒಂದು ಬಿಟ್ಟು ಹೋಗಂಗಿಲ್ಲ. ತಲೆ ಕಷ್ಟಪಟ್ರಿ. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಸ್ಕಿಪ್ ಮಾಡ್ತೀರಾ ಅಂತ ಕೇಳಿದ್ರೆ ಸ್ಕಿಪ್ ಮಾಡಲ್ಲ. ಯಾವೆಲ್ಲ ಕವರ್ ಮಾಡ್ತಿತ್ತು ಅಂತ ಹೇಳ್ತೀನಿ. ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಎರಡು ಇಂಪಾರ್ಟೆಂಟ್ ಅದಾವು. ಒಂದು ರಫ್ಲಿ ಹಾಫ್ ಆಫ್ ಕ್ವಶನ್ಸ್ ಅದ್ರ ಮೇಲೆ ಬೀಳ್ತಾವಲ್ಲ, ಅದ್ರ ಸಂಬಂಧ ಅದನ್ನು ಬಿಡಂಗಿಲ್ಲ, ಅದನ್ನು ಕವರ್ ಮಾಡ್ತೈತಿ. ಇದು ಕ್ಲಾರಿಟಿ ಸಿಕ್ತು ಅನ್ಕೊಂಡಿನಿ ನಾನು ನಿಮ್ಗೆ. ಮತ್ತೆ 2 3 4 ಸಬ್ಜೆಕ್ಟ್ ಓದೋದು ನನ್ನ ಸ್ಟ್ರಾಟಜಿ ಅಲ್ರಿ. ಮತ್ತೆ ನಿಮ್ದು ಯಾವ್ದಾದ್ರು ಅದು ಸ್ಟ್ರಾಟಜಿ ಇತ್ತು ನೀವು ಫಾಲೋ ಮಾಡ್ಬೋದು. ಮತ್ತೆ ಈ ಮೆಂಟರ್ಶಿಪ್ ಹಚ್ಚಿರಿ ಅಂತಂದ್ರೆ ಇಲ್ಲಿ ಏನು ಹೇಳ್ತೈತೆ ಅದನ್ನ ಫಾಲೋ ಮಾಡ್ರಿ. ಇದು ವರ್ಕ್ ಆಗೈತಿ. ಆ್ಯಕ್ಚುಲಿ ನಾವು ವರ್ಕ್ ಆಗಿದ್ದ ಸಂಬಂಧ ನಿಮ್ಗೆ ಹೇಳತ್ತಿದ್ದು. ನಾವೇನು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕತ್ತಿಲ್ಲ ಅದ್ರ ಸಂಬಂಧ. ಈ 2 3 ಸಬ್ಜೆಕ್ಟ್ ಕೊಟ್ರ ಒಂದು ಯಾವುದು ಚಂದ ಕವರ್ ಆಗಲ್ಲ. ನಾ ಇನ್ನೊಂದು ಹೇಳ್ತೀನಿ ನೋಡ್ರಿ. ಸಬ್ಜೆಕ್ಟ್ದ ಒಂದು ಮೈಂಡ್ ಸೆಟ್ ಅಂತ ಐತಿ. ಆ ಬಿಲ್ಡ್ ಆಗ್ಬೇಕಂತಂದ್ರೆ ಆ ಸಬ್ಜೆಕ್ಟ್ ಒಂದು ಟೈಮ್ ಕೇಳ್ತೈತಿ. ಒಂದು ಟೈಮ್ ಅದಕ್ಕೆ ಡಿಮಾಂಡ್ ಇಡ್ತೈತೆ ಸಬ್ಜೆಕ್ಟ್. ಅದಕ್ಕೆ ನಾವು ಏನು ಮಾಡ್ಬೇಕು, ಕಂಪ್ಲೀಟ್ಲಿ ಮಾಡರ್ನ್ ಹಿಸ್ಟ್ರಿ ಓದಾತಿರಲಿ ಡೈಲಿ ಮುಂಜಾನೆ ಸಂಜಿಕ ಮಧ್ಯಾಹ್ನ ಎಲ್ಲ ಪೂರ್ತಿ ಹಿಸ್ಟ್ರಿ ಬಗ್ಗೆನೇ ಥಿಂಕ್ ಮಾಡ್ತಿರ್ಬೇಕು. ಇಲ್ಲಿ ನಾ ಓದಿದ್ಯಾ, ಇದನ್ನ ಎಲ್ಲಿ ಲಿಂಕ್ ಮಾಡ್ಬೋದು, ಮತ್ತೆ ಇದನ್ನ ಹೆಂಗೆ ನೆನ್ಪಿಟ್ಕೋಬಹುದು. ಅಂದ್ರೆ ಒಂದ ಸಬ್ಜೆಕ್ಟ್ ಮೈಂಡ್ ಸೆಟ್ನಾಗ ಕುಂದಿರ್ಬೇಕು ನಾವು. ಅವಾಗ ಆ ಸಬ್ಜೆಕ್ಟಿಗೆ ಬೇಕಿರೋ ನೀವು ಅಂತಿರ್ ಗೊತ್ತೇನು ಈ ಲೆವೆಲಿಗೆ ಡೆಪ್ತ್ ಮತ್ತು ಕ್ಲಾರಿಟಿ ಹೆಂಗೈತಿ ಸಬ್ಜೆಕ್ಟ್ ಮೇಲೆ ಅಂತೇಳಿ. ಈ ಅಪ್ರೋಚ್ ಫಾಲೋ ಮಾಡಿದ್ದಕ್ಕೆ ಒಂದು ಸಬ್ಜೆಕ್ಟ್ ಎಟ್ ಎ ಟೈಮ್ ಅಂತ ಹೇಳ್ತೀನಲ್ಲ, ಗೊತ್ತೇನ್ರಿ ನಾವು. ಎದಕ್ಕೆ ನಾ ಹಿಂಗೆ ಹೇಳ್ತೀನಿ ಅಂದ್ರೆ ಈ ಒಂದು ಸಬ್ಜೆಕ್ಟ್ ಎಟ್ ಎ ಟೈಮ್ ಅಂತ ಹೇಳಿ ನೀವು ಕೊಟ್ರಿ ಅಂದ್ರೆ ಆ ಸಬ್ಜೆಕ್ಟಿಗೆ ಬೇಕಾಗಿರೋ ಡೆಪ್ತ್ ಮತ್ತು ಕ್ಲಾರಿಟಿ ಸಿಗುತ್ತೆ. ಇನ್ನು 28 ಪೇಜ್ ಕೊಟ್ಟಿನಿ ಅಂದ್ರೆ ಅಷ್ಟು ಓದಿ ಕುಂದಿರೋದಲ್ಲ. ಅದು ನಿಮ್ಮ ಟಾರ್ಗೆಟ್ ಮಾಡಿರಿ ಅಂತ ಅನ್ಕೋರಿ. ಕಂಪ್ಲೀಟ್ ಮಾಡಿರಿ ಅಂದ್ರೆ ಕಂಪ್ಲೀಟ್ ಆತಿಲ್ಲ. ಅದ್ರ ರಿಲೇಟೆಡ್ ಮತ್ತೆ ಏನು ಕೇಳ್ಬೋದು ಇವರು, ಏನು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನದಾವೆ ಎಕ್ಸ್ಟ್ರಾ ನಾವೊಂದು 30 ರಿಂದ 40 ಕೊಟ್ಟಿರ್ತೀನಿ ನಿಮಗೆ. ಇದಕ್ಕಿಂತ ಇವು ಸಾಲಲ್ಲ ನನಗೆ, ಇನ್ನೊಂದ್ಸಲ ಎಕ್ಸ್ಟ್ರಾ ನಾನು ನೋಡ್ತೀನಿ ಅಂತ ಹೇಳಿ ನೀವು ಹುಡುಕ್ಬೇಕು.
ನಿಮ್ಮ ಸ್ವಲ್ಪ ರಿಸರ್ಚ್ ನಡೆಸ್ಬೇಕು. ನಾ 28 ಮುಗಿಸಿದ್ಯಾ? ಮುಗೀತು ನಂದು. ಇವತ್ತು ಇವ್ರು ಕೊಟ್ಟಿದ್ದ ಟಾರ್ಗೆಟ್ ಮುಗಿಸಿದ್ಯಾ? ಅಂತ ಹೇಳಿ ಸುಮ್ ಕುಂತ್ಬಿಡುದಲ್ಲ ನಾವು ಕ್ವೆಶ್ಚನ್ ಪೇಪರ್ ಕೊಡೋ ಮಟ ಅಥವಾ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಹಾಕೋ ಮಟ ಸುಮ್ ಕುಂದ್ರುದಲ್ಲ. ನೀವು ಇದು ಒಂದು ಸಬ್ಜೆಕ್ಟ್ ಅಟ್ ಎ ಟೈಮ್ ಅಂತ ಎದಕ್ಕಂದ್ರ ಆ ಸಬ್ಜೆಕ್ಟ್ ಬೇಕಾಗಿರೋ ಡೆಪ್ತ್ ಮತ್ತು ಕ್ಲಾರಿಟಿ ಬೇಕಂದ್ರ ಆ ಸಬ್ಜೆಕ್ಟಿಗೆ ಕಂಪ್ಲೀಟ್ ಒಂದು ಟೈಮ್ ಡಿಮಾಂಡ್ ಮಾಡ್ತದೆ. ಅದನ್ನ ನಾವು ಅದಕ್ಕೆ ಕೊಡಬೇಕಾಗತ್ತೆ ಡೆಡಿಕೇಟೆಡ್ಲಿ. ಅವಾಗ ನಿಮಗೆ ಇದು ಡೆಪ್ತ್ ಮತ್ತು ಕ್ಲಾರಿಟಿ ಸಿಗ್ತದೆ ಒಂದು ಸಬ್ಜೆಕ್ಟ್ ಮೇಲೆ. ಈಗ ನೀವು ಒಂದು ಸಬ್ಜೆಕ್ಟ್ ಓದಾತೀರಿ ಅನ್ಕೋ, ಈ ಮಾಡರ್ನ್ ಹಿಸ್ಟ್ರಿ ಓದಾತೀರಿ. ಈಗ ನಾ ಜಿಯೋಗ್ರಫಿ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ನಿಮ್ಮ ಮೈಂಡ್ ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಎರಡರ ನಡಬರ್ಕ ಯಾವುದಕ್ಕೂ ಕ್ಲಾರಿಟಿ ಕಂಪ್ಲೀಟ್ ಸಿಗಲ್ಲ. ಈ ಹಿಸ್ಟ್ರಿ ಕೊಟ್ರೆ ಅಂದ್ರೆ ಇದ್ರ ಉದ್ದ ಅಗಲ ಅಗಲ ಎಲ್ಲ ಪೂರ್ತಿ ಅನಲೈಸ್ ಮಾಡ್ಬಿಟ್ರು ಒಂದ ಸತಕ. ಇವು 3 ಸಬ್ಜೆಕ್ಟ್ಸ್, ಇವು 3 ಟಾಪಿಕ್ಸ್ ಕೊಟ್ಟಿಲ್ಲ ನಿಮ್ಗೆ. ಇವು 3 ಟಾಪಿಕ್ಸ್ ಬಗ್ಗೆ ಏನ್ ಕೇಳಿದ್ರು ಬರ್ತಿರ್ಬೇಕು ನಿಮ್ಗೆ. ಇಷ್ಟು ದಿವಸ ಓದಿರಲ್ಲ, ನಿಮ್ಗೆ ಏನ್ ವರ್ಕ್ ಆಗಿತ್ತು ಅಂತ ನಿಮಗೂ ಗೊತ್ತಿರ್ತೈತಿ. ನಮಗೆ ವರ್ಕ್ ಆಗಿದ್ದು ನಾವು ಹೇಳತ್ತೈತಿ. ಈ ಮೆಂಟರ್ಶಿಪ್ ಹಚ್ಚಿರಿ ಅಂತಂದ್ರೆ ಸ್ವಲ್ಪ ನಮ್ಮನ್ನ ನಂಬಿ ಟ್ರಸ್ಟ್ ಮಾಡಿ ಈ ಪ್ರೊಸೆಸ್ ನಂಬ್ರಿ. ಟ್ರಸ್ಟ್ ದ ಪ್ರೊಸೆಸ್ ಅಂತಾರಲ್ಲ. ಈಗೇನು ನಾವು ಬಡ 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 ಅಷ್ಟು ಸಬ್ಜೆಕ್ಟ್ಸ್ ಈಗ ಜಿಯೋಗ್ರಫಿನೂ ಮುಗಿಸಿದೆವು, ಹಿಸ್ಟ್ರಿ ಆಮೇಲೆ 75 ದಿವಸ ಐತ್ರಿ ನಾ. ಈಗ ಅನ್ಸಾತಿರ್ಬೇಕಲ್ಲ 75 ದಿವಸ ಭಾಳ ಆತಂತ ಹೇಳಿ. ಅದಕ್ಕೆ ಹೇಳತ್ ನಿಮ್ಗೆ ಈಗ ಇವ್ನು ಇನ್ನೂ 3-4 ಸತ 3 ಸತಾರ ಅಟ್ ಲೀಸ್ಟ್ ಕವರ್ ಮಾಡ್ತೀವಿ ಇದನ್ನ ವಾಪಸ್ ಇನ್ನೊಮ್ಮೆ. ಈಗ ನಾವು ಈಗ ಬಡ 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 15 ದಿವಸನೇ ಒಟ್ಟು ಸಬ್ಜೆಕ್ಟ್ ಮುಗಿಸಿ ಆಮೇಲೆ ಏನ್ ಮಾಡೋರು ನೀವು ಇನ್ನೊಂದು 60 ದಿವಸ. ಅದಕ್ಕೆ ಹೇಳತ್ತೀನಿ 2 ಸಬ್ಜೆಕ್ಟ್ ಎದಕ್ಕೆ ಮುಗಿಸಾತಿಲ್ಲ ಅಂದ್ರೆ ಸ್ವಲ್ಪ ಪೇಷನ್ಸ್ಲಿ ಒಂದೊಂದೊಂದೊಂದೊಂದು ಸಬ್ಜೆಕ್ಟ್ ಮುಗಿಸಿದೇವೆ ಅಂತಂದ್ರೆ ನೀವು ಥಿಂಕ್ ಮಾಡ್ರಿ. ಈಗ ನೋಡ್ರಿ ಎಷ್ಟಾತು, ಇವತ್ತು 12ನೇ ದಿವಸ ಅಲ್ಲ, 12ನೇ ದಿವಸ ನಾವು ಪೊಲಿಟಿ ಕವರ್ ಮಾಡೇವೆ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಟೈಮ್ಸ್. ಈಗ ಏನ್ಷಿಯಂಟ್ ಹಿಸ್ಟ್ರಿ ಮುಗೀತು, ಮಿಡಿವಲ್ ಹಿಸ್ಟ್ರಿ ಮುಗೀತು, ಮಾಡರ್ನ್ ಹಿಸ್ಟ್ರಿ ಮುಗೀತು, ಮುಗ್ಯಾಕ್ ಬಂತು, ಈಗ ಸ್ಟಾರ್ಟ್ ಆಗೈತಿ. ಎಷ್ಟು 12 ದಿವಸನಾಗ ಇವ್ನು ಅವಸರ ಮಾಡಿದ್ರೆ ಈ 12 ದಿವಸನಾಗ ನಾ ಏನು ಪೊಲಿಟಿ ಯೂನಿಯನ್ ಆಗುತ್ತಾ ಇದೇ ಎಕ್ಸ್ಟೆಂಡ್ ಹಾಕೋಂತ ಹೋಗುತ್ತಾ, ಎಕ್ಸ್ಟೆಂಡ್ ಆಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲೇನ ಆ್ಯಡ್ ಮಾಡಿದ್ನಿ ಅಂದ್ರೆ ಯಾವುದು ಚಂದ ಮುಗಿಸಲ್ಲ ನೀವು 12 ದಿವಸನಾಗ ಎಲ್ಲ. ಈಗ ಅಕಸ್ಮಾತ್ ಒಂದು 20 ದಿವಸನಾಗ ಒಟ್ಟು ಸಬ್ಜೆಕ್ಟ್ ಮುಗಿಸ್ಬಿಟ್ರೆ ಅನ್ಕೋರಿ. ಆಕ್ಚುಲಿ ಇದ್ರಾಗ ಎಲ್ಲ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅದಾರ, ಫುಲ್ ಫಾಸ್ಟ್ ಅದಾರ, ಒಂದು ಮೀಡಿಯಂ ರೇಂಜ್ ಅದಾರ. ಅದಕ್ಕೆ ಎಲ್ಲರ ದೃಷ್ಟಿನ ಇಟ್ಕೊಂಡು ಒಂದು ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದಂತ ಒಂದು ಎವರೇಜ್ ಟಾರ್ಗೆಟ್ಸ್ ಕೊಡಾತೈತಿ. ಅದಕ್ಕೆ ನೀವು ಸ್ಪೀಡ್ ಅದಿರಿ ಅಂತಂದ್ರೆ ನೀವು ಬೇಕಾದ್ರೆ ಬೇರೆ ಕೆಲಸ ಮಾಡ್ರಿ, ಮೆಂಟಲ್ ಎಬಿಲಿಟಿ ಮೇಲೆ ವರ್ಕ್ ಮಾಡ್ರಿ. ಯೂಟ್ಯೂಬ್ದಾರ ಗುಡ್ ವಿಡಿಯೋಸ್ ಅದಾವ, ಅವ್ನು ನೋಡ್ರಿ. ಅಥವಾ ನಿಮ್ಗೆ ಕಮ್ಯುನಿಕೇಶನ್ ವೀಕ್ ಐತೆ, ಆ ಕಮ್ಯುನಿಕೇಶನ್ ಬಗ್ಗೆ ಸ್ವಲ್ಪ ಸ್ವಲ್ಪ ನಿಮ್ ಎಕ್ಸ್ಟ್ರಾ ನಿಮ್ ಟಾರ್ಗೆಟ್ ಮುಗಿತಂದ್ರೆ ನೀವು ಬೇಕಾದ್ರೆ ಕವರ್ ಮಾಡ್ರಿ, ಬೇಡ ಅನ್ನಲ್ಲ ನಾನು. ಅರ್ಥತಾ? ಈಗ ಒಂದು ಕ್ಲಾರಿಟಿ ಸಿಕ್ತು ಅನ್ಕೊಂಡಿನ. ಈ ಅಪ್ರೋಚ್ ಫಾಲೋ ಮಾಡೋದ್ರಿಂದ ಬೆನಿಫಿಟ್ ಐತಿ, ನಂಬ್ರಿ ಅಷ್ಟೇ. ವರ್ಕ್ ಆಗತ್ತೆ ಇದು. ಇನ್ನ ಭಾಳ ಐತಿ, ನೀವು ಅನ್ಸ್ಬೋದು ಈಗ ಮುಗಿಸಿ ನಾವು ಹೊಳ್ಳಿ ರಿವೈಸ್ ಮಾಡ್ಬೇಕಲ್ಲ ಏನಂತ. ನಾ ಹೇಳಿಲ್ಲ ನಿಮ್ಗೆ 3 ಟೈಮ್ಸ್ ರಿವಿಷನ್ ಮಾಡ್ಸೋದು ವಾಪಸ್ ಎಲ್ಲ ಅಂತೇಳಿ. ಅದಕ್ಕೆ 3 ಟೈಮ್ಸ್ ಯಾಕೆ, ಈಗ ನಾನು ಆಕ್ಚುಲಿ ನಿಮ್ಗೆ ಸಾಯಂಕಾಲ ಒಮ್ಮೆ ರಿವಿಷನ್ ಮಾಡ್ತೀನಿ ಮತ್ತೆ. ಇಂಪಾರ್ಟೆಂಟ್ ಈ ಪ್ರೊಸೆಸ್ ನಂಬ್ರಿ ಅಷ್ಟೇ, ಪಕ್ಕ ಹೆಲ್ಪ್ ಆಗುತ್ತೆ. ನೀವು 3-4 ಸಬ್ಜೆಕ್ಟ್ ಒಂದೇ ದಿವಸ ಓದಿ ಯಾವ ಸಬ್ಜೆಕ್ಟ್ ಮೇಲೂ ಡೆಪ್ತ್ ಕ್ಲಾರಿಟಿ ಅದಕ್ಕೆ ಇರಲ್ಲ ನಿಮ್ಗೆ. ಅರ್ಥತಾ? ಈಗ ಮಾಡೋಣ 1857 ರಿವೋಲ್ಟ್ ದಂಗೆ. ಇದು ನೆಕ್ಸ್ಟ್ ಟೀಮ್, ಇದು ಇಂಪಾರ್ಟೆಂಟ್ ಐತ್ರಿ ಭಾಳ. ರಿವೋಲ್ಟ್ ಆಫ್ 1857 ಇರ್ದ ಅದಕ್ಕಿಂತ ಮುಂಚೆ ನಡೆದ ದಂಗೆ ಮೇಲೆ ಅವ್ರು ಕೇಳ್ಬೋದು, ಕೇಳಿಕ್ಕಿಲ್ಲ. ಆದ್ರೆ ಜಸ್ಟ್ ನಾನು ಇನ್ನೊಂದು ಹೇಳಿದೆ ಗೊತ್ತಂದ್ರೆ ಟೈಟಲ್ ಬೇಸ್ಡ್. ಈಗ ನೀವು ಪರಮಾರ್ಸ್ ಆಫ್ ಮಾಲ್ವಾ ಇವೆಲ್ಲ ಇದ್ವಲ್ಲ, ಕಾಕತೀಯಸ್ ಆಫ್ ಕರಂಗಲ್, ಈ ತರ ಇದ್ರ ಮೇಲೆ ಅವ್ರು ಎಲ್ಲಿ ನಡೆದತ್ತ ಅಂತ ಜಸ್ಟ್ ಕೇಳಿದ್ರು ಅದು ನಿಮ್ಗೆ ಮಿಸ್ ಔಟ್ ಆಗಬಾರ್ದು ಅಂತ ತಿಳ್ಕೊಟ್ಟತ್ತ. ಜಸ್ಟ್ ಇದನ್ನ ಡೆಪ್ತ್ ಆಗಿ ಕೇಳಲ್ಲ ಅವರು, ಜಸ್ಟ್ ಮೇಲಿನ ಟೈಟಲ್ ಮೇಲೆ ಕ್ವಶನ್ ಕೇಳ್ತಾರೆ. ಅದಕ್ಕೆ ಇದನ್ನು ಇಲ್ಲಿ ಕವರ್ ಮಾಡಿ 1857 ದಂಗೆಗಳ ಕಾರಣಗಳು. ಇದು ಅನಾಲಿಟಿಕಲ್, ಫ್ಯಾಕ್ಚುಯಲ್ ಅಲ್ಲಿ ಎದಕ್ಕೆ ಅದು ಅನ್ನೋದು ಒಂದು ಲಾಜಿಕ್ ಕಾಸಸ್ ಅನ್ನ ಇವನ್ ಬೇರೆ ಬೇರೆ ಮಾಡಿಕೊಟ್ಟಿನಿ. ಮಿಲಿಟರಿ ಕಾಸಸ್ ಏನಿದ್ದು, ಪೊಲಿಟಿಕಲ್ ಕಾಸಸ್ ಏನಿದ್ದು, ಈ ತರ ಮಾಡಿ. ಆಮೇಲೆ ಇದು ಐತಲ್ರಿ, ಇದು ಫ್ಯಾಕ್ಚುಯಲ್ ಪಾರ್ಟ್. ಇಲ್ಲ ಇಂತಲ್ಲ, ಇದು ಫ್ಯಾಕ್ಚುಯಲ್. ಏನು ಪ್ರಮುಖ ಕೇಂದ್ರಗಳು, ಸೆಂಟರ್ಸ್ ಆಫ್ ದ ರಿವೋಲ್ಟ್ ಅಂತೆವು. ಆಮೇಲೆ ಲೀಡರ್ಸ್ ಯಾರಿದ್ರು, ಸೆಂಟರ್ಸ್ ಯಾವ್ದು, ಲೀಡರ್ಸ್ ಯಾವ್ದು, ಇದನ್ನ ಬಾಳ್ಸತ್ತ ಈ ರಿಪೀಟ್ ಆಗೋ ಕ್ವಶನ್ಸ್ ಇದು ಜಾಸ್ತಿ ಆಗೋದು 1857 ಒಳಗೆ. ಮತ್ತೆ ಇದು ಕಾರಣಗಳು ಎದು ಕೊಟ್ಟೈತೆ ಅಂದ್ರೆ ಒಂದೇ ರೀಸನ್. ಈಗ ನಿಮ್ಗೆ ಈಗ ನಾವು ಜಸ್ಟ್ ಲೀಡರ್ ಯಾರಿದ್ರು, ಸೆಂಟರ್ ಯಾರಿದ್ರು, ಸೆಂಟರ್ ಯಾವ್ದಿತ್ತು, ಯಾವ ಕೇಂದ್ರ ಒಳಗೆ ಯಾರು ಲೀಡರ್ ಇದ್ರು ಅಂತ ಹೇಳಿ ಒಂದು ಓದಕ್ಕೆ ಬಿಡ್ತಾರೆ ನೀವು. ಅವಾಗ ಏನಾಗುತ್ತೆ, ನೆನಪಿಡೋ ಚಾನ್ಸಸ್ ಕಡಿಮೆ ಆಗುತ್ತೆ. ಇವತ್ತು ಓದಿರಿ ಅಂತಂದ್ರೆ ಒಂದು 4-5 ದಿವಸ ಬಿಟ್ಟು ನೆನಪಾರ್ತಾರೆ ಲೀಡರ್ಸ್ ಯಾವ ಸೆಂಟರ್ ಅಂತ ಕನ್ಫ್ಯೂಸ್ ಹಿಡಿತೈತಿ. ಅದ್ರ ಮುಂದೆ ಅದಕ್ಕೆ ರೀಸನ್ ಕೊಟ್ಟೈತಿ. ರೀಸನ್ ಕೊಟ್ರೆ ಆ ರೀಸನ್ಗೆ ಆ ಲೀಡರ್ನ ಲಿಂಕ್ ಮಾಡ್ತಾರೆ ನೀವು. ಆ ಲೀಡರ್ನ ಮತ್ತೆ ಆ ರೀಜನ್ ಲಿಂಕ್ ಮಾಡಿ ಪಕ್ಕ ನೆನ್ಪುಳ್ಬಿಡುತ್ತೆ. ಆ ರೀಸನ್ ಹಿಂದಿನ ಗೊತ್ತಿತ್ತಂದ್ರೆ ಆ ಹೆಸರು ಮತ್ತೆ ಆ ಸೆಂಟರ್ ಆಕೆ ಯಾವ ಕೇಂದ್ರದಾಗ ಯಾರು ನಾಯಕರಿದ್ರೆ ಅಂತ ಪಕ್ಕ ನೆನ್ಪುಳ್ಬಿಡುತ್ತೆ. ಅದ್ರ ಸಂಬಂಧ ಈ ತರ ಟೇಬಲ್ ಮಾಡಿಕೊಟ್ಟಿನ ಅದನ್ನ ಎಷ್ಟು ಸತ ರಿವೈಸ್ ಆಗುತ್ತೆ ಅದಷ್ಟು ರಿವೈಸ್ ಮಾಡ್ರಿ. ಅದನ್ನ ಬೇಕಾದ್ರೆ ಪ್ರಿಂಟ್ ಹೊಡ್ಸ್ಕೊಂಡು ಎಲ್ಲರೂ ಒಂದ್ ಕಡೆ ನೀವು ಸ್ಟಡಿ ಮಾಡ್ತಿರ್ತಾರಲ್ಲ ಅಲ್ಲಿ ಹಚ್ಕೊಂಡ್ಬಿಡ್ರಿ. ಅದಕ್ಕಂತಂದ್ರೆ ಅದ್ರ ಮೇಲೆ ಒಂದು ಕ್ವಶನ್ ಬಿಡೋ ಚಾನ್ಸಸ್ ಭಾಳ ಇರ್ತದೆ. ಅದಕ್ಕೆ ನೆಕ್ಸ್ಟ್ ರೀಸನ್ ಫಾರ್ ಫೇಲ್ಯೂರ್, ಇದು ಒಂಥರ ಅನಾಲಿಟಿಕಲ್ ಕ್ವಶನ್. ಇದನ್ನ ಒಂದು ಕ್ವಶನ್ ಕೇಳಬಹುದು ಅವರು. ಆಮೇಲೆ ದಂಗೆಗಳ ಪರಿಣಾಮಗಳು ಇವು ಅದಾವಲ್ರಿ, ಕಾಸಸ್, ರೀಸನ್ಸ್ ಮತ್ತೆ ಇಂಪ್ಯಾಕ್ಟ್, ಪರಿಣಾಮಗಳನ್ನ ಇವು ಅನಾಲಿಟಿಕಲ್. ಇದು ಫ್ಯಾಕ್ಚುಯಲ್ ಕ್ವಶನ್. ಇವು ಫ್ಯಾಕ್ಚುಯಲ್ ಕೇಳಬಹುದು, ಇದು ಮೇಲೆ ಕೇಳ್ತಾರ. ಅರ್ಥತಾ? ಈ ತರ ನಿಮಗೆ ಒಂದು ಕ್ಲಾರಿಟಿ ಸಿಕ್ತ ಅನ್ಕೊಂತೀನಿ ಹೆಂಗ್ ಕವರ್ ಮಾಡ್ಬೇಕು 1857 ರಿವೋಲ್ಟ್ ಅಂತ ಹೇಳಿ. ಆಮೇಲೆ ಇನ್ನೊಂದು ನಾನು ಕ್ಲಾಸಸ್ ಅವರ್ಸ್ ಟೈಮಿಂಗ್ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಿತ್ತು. ಆಕ್ಚುಲಿ ನೀವೇ ಹೇಳ್ಬೇಕು ನನಗೆ. ಯಾಕಂತಂದ್ರೆ ನಾನು ಎಷ್ಟೋ ಟ್ರೈ ಮಾಡಿದ್ರು ಕಂಟೆಂಟ್ ಮಾಡೋದಾತು ಎಲ್ಲ ವಜ್ಜಾ ಬಿಟ್ಟತ್ರಿ. ಕಂಟೆಂಟ್ ಮಾಡೋದಾತು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಇವತ್ತಿನ ಟಾರ್ಗೆಟ್ಸ್ಗೆ ತಕ್ಕಂತೆ ಒಂದು ತೆಗೆದು ಅದು ಒಂದ್ ಕಡೆ ನಿಮಗೆ PDF ಮಾಡೋದಾತು, ಅದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಾತು, ಇವೆಲ್ಲ ಇದು ಒಂದೇ ದಿವಸ ಮಾಡೋದ್ರಿಂದ ಕಂಟೆಂಟ್ ಅದು ಮತ್ತೆ ನಾಳೆ ಕಂಟೆಂಟ್ ಮಾಡೋದು, ಅದ್ರ ಬಗ್ಗೆ ನಿಮಗೆ ಟಾರ್ಗೆಟ್ಸ್ ತಕ್ಕಂತೆ ಕಂಟೆಂಟ್ ಮಾಡಿಕೊಡೋದು, ಇದೆಲ್ಲ ಟೈಮ್ ಹಿಡಿದ್ರಿಂದ ನಾ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಮಾಡೋ ಮುಂದಾಗ ಜಸ್ಟ್ ಒಂದಿಷ್ಟು ಮಿಸ್ಟೇಕ್ಸ್ ಆಗತ್ತಾವ, ಫ್ಯಾಕ್ಚುಯಲ್ ಎರರ್ಸ್ ಆಗತ್ತಾವ. ಅದ್ರ ಸಂಬಂಧ ನಾನು ಹಿಂಗೆ ಫ್ಯಾಕ್ಚುಯಲ್ ಎರರ್ ಮಾಡಿ ನಿಮಗೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಇವನು ಕ್ಲಾಸ್ ಅವರ್ಸ್ ಏನೈತಲ್ಲ ಇದನ್ನ ಕಡಿಮೆ ಮಾಡ್ಬೇಕಂತ ಮಾಡಿ. ಅಂದ್ರೆ ಇದನ್ನ ಕಡಿಮೆ ಮಾಡ್ಲಿ, ಇದನ್ನ ಕಡಿಮೆ ಮಾಡಿ ನಂಗೂ ಕ್ಲಾರಿಟಿ ಸಿಗೋಲ್ತ್ರಿ. ಎಲ್ಲ ಟೈಮ್ ನಾನು ಡೆಡಿಕೇಟ್ ಮಾಡಿದ್ರು ಒಂದು ಸಣ್ಣ ಮಿಸ್ಟೇಕ್ಸ್ ಆಗತ್ತಾವ. ಅದಕ್ಕೆ ಭಾಳ ನಾನು ಸಾರಿ ಕೇಳ್ತೀನಿ ನಿಮ್ಗೆ. ಅಷ್ಟೇ ನಾ ಒಂದು ಕ್ಲಾರಿಟಿ ಕೊಡ್ತಿದ್ದಾರೆ. ಕ್ಲಾಸ್ ಅವರ್ಸನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಕ್ಲಾರಿಟಿಲೇ ಫೋಕಸ್ಡ್ ಆಗಿ ಮಾಡ್ಬೋದು ಅಂತ ನನಗೆ ಅನ್ಸೈತಿ. ಅದ್ರ ಸಂಬಂಧ ಈಗ ಹೆಂಗೆ ಮಾಡಿ ನೀವೇ ಹೇಳ್ರಿ. ಕ್ಲಾಸಸ್ ಅವರ್ಸ್ ಕಡಿಮೆ ಮಾಡ್ಬೇಕು, ನಾವು ಮಿಸ್ಟೇಕ್ಸ್ ಒಂದಿಸಿದ್ದು ಅಂದ್ರೂ ನಾವು
ಅದನ್ನ ಕರೆಕ್ಷನ್ ಮಾಡ್ಕೋತೀವಿ. ನಾನು ನೆಕ್ಸ್ಟ್ ಸತ ಇನ್ಶೂರ್ ಮಾಡ್ತೀನಿ ರೀ ಒಟ್ಟು ಫ್ಯಾಕ್ಚುಯಲ್ ಇರಲ್ಲ ಅಂತ. ಆದ್ರೆ ನೆಕ್ಸ್ಟ್ ಸತ ಪ್ರಾಮಿಸ್ ಮಾಡಿದ್ರು ಒಂದು ಸಣ್ಣ ಮಿಸ್ಟೇಕ್ಸ್ ಆಗತ್ತಾವು. ನನಗೂ ಏನು ಮಾಡ್ಬೇಕು ಗೊತ್ತಾಗೋಲ್ತು ಅದ್ರ ಸಂಬಂಧ. ಅರ್ಥಾತ್ ನೀವೇ ಹೇಳ್ರಿ, ಏನು ಕ್ಲಾಸಸ್ ಅವರ್ಸ್ ಕಡಿಮೆ ಮಾಡ್ಬೇಕು, ಏನು ಫ್ಯಾಕ್ಚುಯಲ್ ಅವರ್ಸ್ ಇದ್ರೂ ಸ್ವಲ್ಪ ನೆಕ್ಸ್ಟ್ ಟೈಮ್ ಮಾಡಲ್ಲ. ಆದ್ರೂ ಯಾರೊಬ್ರು ಕರೆಕ್ಟ್ ಮಾಡಿ ಅದನ್ನ ಕರೆಕ್ಟ್ ಮಾಡ್ಕೋತೀವಿ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ಹೇಳ್ರಿ, ಹೆಚ್ಚು ಡಿಸ್ಕಸ್ ಮಾಡೋದು ಮತ್ತೆ ಕ್ಲಾಸ್ ಅವರ್ಸ್ ಏನೋ ಹೆಚ್ಚಿಗೆ ಮಾಡೋದು. ಅರ್ಥಾತ್ ಇಷ್ಟೆಲ್ಲ ಇವತ್ತಿನ ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ ಐತದು. ಇದ್ರ ಮೇಲೆ ನೀವು ಇವತ್ತು ಒಂದು ದಿವಸ ಹಾಕಿದ್ರಿ ಅಂದ್ರೆ 1 to 2 ಕ್ವಶನ್ ಫಿಕ್ಸ್ ಬೀಳ್ತದೆ. ಇವತ್ತೊಂದು ಇವು ಕವರ್ ಮಾಡಿದ್ರೆ ಅದಕ್ಕೆ ಹೇಳತ್ತೆ. ಅರ್ಥಾತ್ ಚಂದ ಹೋದ್ರಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಬಾಯ್.